Bharat Cooperative Bank Mumbai Limited presents Daiichi World Swarasagara, co-sponsored by Abharana Jewelers, Pinky Fashions, Family Fashions ಮತ್ತು Rodriguez Caterers. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಪ್ರಾಯೋಜಿಸುವ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಎಲ್ಲಾ ದೈಜಿ ವರ್ಲ್ಡ್ ವೀಕ್ಷಕರಿಗೂ ಸ್ವಾಗತ. ಸುಗಮ ಸ್ವರಸಾಗರ ಸುತ್ತಿನ ಈ ವಾರದ ಸಂಚಿಕೆಯನ್ನು ಇದೀಗ ಪ್ರಾರಂಭಿಸೋಣ. ನಮ್ಮ ಈ ಸಂಗೀತ ಸ್ಪರ್ಧೆಯ ಮಹಾಗುರುಗಳು ಸಂಗೀತ ನಿರ್ದೇಶಕರಾದ ಯಶವಂತ್ ಎಂಜಿ ಸರ್ ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಧುರ ಕಂಠದ ಗಾಯಕಿ ನಗುಮುಖದ ಶ್ರಾವ್ಯ ಬಾಸರಿ ಮೇಡಮ್ ನಿಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ವಾರದ ಸಂಚಿಕೆಯ ಮೊದಲ ಸ್ಪರ್ಧಿ ಅನನ್ಯ ನಮಗಾಗಿ ಯಾವ ಹಾಡನ್ನು ಹೇಳ್ತಾರೆ ಕೇಳೋಣ. ಅನನ್ಯರವರೇ, ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಯಾವ ಹಾಡನ್ನು ಹಾಡ್ತೀರಿ? ಓಂಕಾರನಾದ ಪ್ರಿಯ ಎನ್ನುವ ಹಾಡನ್ನು ನೀವೀಗ ಹಾಡ್ತೀರಿ. ಬಹುಶಃ ತಯಾರಿಯಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದೀರಿ ಅನಿಸ್ತದೆ ಅಲ್ವಾ? ಈಗ ನಮಗಾಗಿ ಅನನ್ಯರವರು ಓಂಕಾರನಾದ ಪ್ರಿಯ ಎನ್ನುವ ಹಾಡನ್ನು ಹಾಡ್ತಾರೆ, ನಾವೆಲ್ಲ ಕೇಳೋಣ. हे गणपा ओंकारनाद प्रिय हे गणपा साकार वंदने हे गणपा ओंकारनाद प्रिय हे गणपा साकार वंदने हे गणपा धिमि 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 नाट्य स्वरूप निनगिदो अर्पणे भक्तिय धूप हे प्रभो निनगिदो नम्म नमस्कार हे प्रभो निनगिदो नम्म नमस्कार ओंकारनाद प्रिय हे गणपा साकार वंदने हे गणपा. ನಗುಮೊಗದಿಂದ ಜಗವನ್ನು ನೋಡುತ್ತ ಮಂದಹಾಸದಲ್ಲಿ ಕುಳಿತಿಹ ದೇವ ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರುತಿ ಹೇ ಗಣನಾಥ ಧಿಮಿ 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 ನಾಟ್ಯ ಸ್ವರೂಪ ನಿನಗಿದೋ ಅರ್ಪಣೆ ಭಕ್ತಿಯ ಧೂಪ हे प्रभो निनगिदो नम्म नमस्कार हे प्रभो निनगिदो नम्म नमस्कार ओंकारनाद प्रिय हे गणपा साकार वंदने हे गणपा. ಅನನ್ಯನವರೇ, ಬಹಳ ಭಕ್ತಿಪೂರ್ಣವಾಗಿ ಈ ಹಾಡನ್ನು ಹಾಡಿದ್ರಿ. ಈ ಹಾಡನ್ನು ಆಯ್ಕೆ ಮಾಡ್ಲಿಕ್ಕೆ ಏನಾದರೂ ವಿಶೇಷ ಕಾರಣ ಇದೆಯಾ? ಇದು ಒಂದು ಇಷ್ಟ ಸಾಂಗ್, ಫೇವರೇಟ್, ನಿಮ್ಮ ತುಂಬಾ ಇಷ್ಟದ ಸಾಂಗ್. ನಿಮ್ಗೆ ಇಷ್ಟ ಆಯ್ತು, ನನಗೂ ಇಷ್ಟ ಆಯ್ತು. ಯಶವಂತ್ ಸರ್, ನಿಮ್ಗೆ ಎಷ್ಟು ಇಷ್ಟ ಆಯ್ತು? ಅನನ್ಯ, ಒಳ್ಳೆಯ ಗೀತೆ. ಥ್ಯಾಂಕ್ ಯು. ತುಂಬಾ ಅರ್ಥಪೂರ್ಣವಾದಂತಹ ಜೊತೆಗೆ ಆಧ್ಯಾತ್ಮದ ಚಿಲುಮೆ ಇರತಕ್ಕಂತಹ ಒಂದು ಸುಮಧುರವಾದಂತಹ ಗೀತೆ. ಇದು ಎಷ್ಟು ಮನೆ ಕೆಳಗೆ ಮಾಡಿದ್ರಿ ನೀವು? 3. ಓಕೆ, ಏನಿಲ್ಲ. ನಿಮ್ಮ ಧ್ವನಿ ತುಂಬಾ ಚೆನ್ನಾಗಿದೆ ಅನನ್ಯ, ತುಂಬಾ ಚೆನ್ನಾಗಿ ಕೇಳ್ತದೆ, ಬಹಳಷ್ಟು ಇಂಪಿದೆ, ಮತ್ತೆ ಹಾಡುವಂತಹ ಒಂದು ಒಳ್ಳೆ ಐಡಿಯಾಸ್ಗಳಿದೆ. ಓಕೆ,
ಬಟ್ ಏನಪ್ಪಾ ಅಂದ್ರೆ ಆ ಮಂದ್ರಸ್ಥಾಯಿಗಳ ಬಗ್ಗೆ ಒಂದಷ್ಟು ಚೂರು ಕೆಲಸವನ್ನು ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ ನೋಡಿ. ಹೇ ಗಣಪ, ಓಕೆ, ಅಲ್ಲಿ ಬಂದಾಗ ಅದೇನೋ ಚೂರು ನುಂಗಿದಾಗ ಆಗ್ತದೆ. ಓಕೆ, ಅದನ್ನ ಚೂರು ವರ್ಕ್ ಮಾಡಬೇಕು. ಆಮೇಲೆ ಎಲ್ಲ ಪದಗಳ ಕೊನೆಯಲ್ಲಿ ಮುಕ್ತಾಯಗಳನ್ನು ಇನ್ನೂ ಚಂದವಾಗಿ ಹಾಡ್ಬೇಕು ಅದನ್ನು, ಆ ಮುಕ್ತಾಯಗಳು. ಓಕೆ, ಅದ ಬಿಟ್ರೆ ಓವರ್ ಆಲ್ ಚೆನ್ನಾಗಿದೆ. ಅನನ್ಯ, ಯಶವಂತ್ ಸರ್ಗೆ ಬಹಳ ಇಷ್ಟ ಆಗಿದೆ. ನಮ್ಮ ಶ್ರಾವ್ಯ ಮೇಡಮ್ ತಮ್ಮ ಅನಿಸಿಕೆ ನಿಧಿಗೆ ಹೇಳ್ತಾರೆ. ಅನನ್ಯ ಅವರೇ, ಸರ್ ಆಲ್ರೆಡಿ ಹೇಳಿದ್ರು ವಾಯ್ಸ್ ಚೆನ್ನಾಗಿದೆ ನಿಮ್ಮದು. ಇನ್ನೂ ತುಂಬ ವರ್ಕ್ ಮಾಡಿ ನಿಮ್ಮ ವಾಯ್ಸನ್ನು ಇನ್ನೂ ಬೆಟರ್ ಮಾಡ್ಬೋದು ಅಂಥ ವಾಯ್ಸ್ ಇದೆ ನಿಮಗೆ. ಇನ್ನೂ ಡೆವಲಪ್ ಆಗಲಿಕ್ಕೆ ಪ್ರೊವಿಷನ್ ಇದೆ, ಅಂದರೆ ದೇರ್ ಇಸ್ ರೂಮ್ ಫಾರ್ ಡೆವಲಪ್ಮೆಂಟ್ ಅಂತ ಹೇಳ್ತಾ ಇರೋದು ನಾನು. ಅಂದರೆ ಇನ್ನೂ ಬೆಟರ್ ಆಗಬೇಕು. ಮಂದ್ರಸ್ಥಾಯಿ ಅದರ ಅಭ್ಯಾಸ ಮಾಡಬೇಕು ಸರ್ ಹೇಳ್ದಾಗೆ. ಆ್ಯಂಡ್ ಇನ್ನೊಂದೇನು ಹೇಳಿದ್ರೆ ಲ್ಯಾಂಡ್ ಆಗೋದು ಪಾಯಿಂಟ್. ಸರ್ ಏನು ಹೇಳಿದ್ರು ಸೇಮ್ ಪಾಯಿಂಟ್ ನಾನು ಕೂಡ ಹೇಳ್ತಾ ಇದ್ದೇನೆ. ಸಾಕಾರ ವಂದನೆ ಆ ಪಾರ್ಟ್ ನನಗೆ ತುಂಬ ಖುಷಿ ಆಗ್ತಾ ಇತ್ತು. ನೀವು ಹಾಡುವಾಗ ತುಂಬ ನಾಜೂಕಾಗಿ ಆ ಪಲ್ಕನ್ನು ತಗೊಂಡು ಹೋಗ್ತಾ ಇದ್ರಿ. ಓವರ್ ಆಲ್ ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಧನ್ಯವಾದಗಳು ಶ್ರಾವ್ಯ ಮೇಡಮ್. ಇಬ್ಬರು ತೀರ್ಪುಗಾರರಿಗೆ ನಿಮ್ಮ ಸ್ವರ ಬಹಳ ಇಷ್ಟ ಆಗಿದೆ. ಬಹುಶಃ ಪರಿಶ್ರಮ ಪಟ್ಟರೆ ನೀವೊಂದು ಅದ್ಭುತ ಗಾಯಕಿ ಆಗ್ತೀರ ಅನ್ನೋ ಒಂದು ನಂಬಿಕೆ ಕೂಡ ನಮ್ಗೆಲ್ಲರಿಗಿದೆ. ಧನ್ಯವಾದಗಳು, ಅಭಿನಂದನೆಗಳು. ಈ ಸಂಚಿಕೆಯ ಮುಂದಿನ ಸ್ಪರ್ಧಿ ದರ್ಶನ್ ರಾಜ್, ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ದರ್ಶನ್ ರವರೇ, ನೀವು ಇದೊಂದು ಡ್ರೆಸ್ಸಿನಲ್ಲಿ ಬಂದಿದ್ದೀರಿ ಅಂದ್ರೆ ಏನೋ ವಿಶೇಷತೆ ಇರಬೇಕಂತ ನನ್ನ ಅನಿಸಿಕೆ. ಹೌದು, ಅಯ್ಯಪ್ಪನ ಹಾಡನ್ನು ಹಾಡ್ತಿದ್ದೇನೆ. ನೀವು ಅಯ್ಯಪ್ಪನ ಬಗ್ಗೆ ಹಾಡನ್ನು ಹಾಡ್ತೀರಿ. ಅಯ್ಯಪ್ಪನ ಬಗ್ಗೆ ಹಾಡನ್ನು ದರ್ಶನ್ ರವರು ಹಾಡ್ತಾರೆ, ನಾವೆಲ್ಲ ಅದನ್ನು ಕೇಳೋಣ. ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಶರಣಂ ಬರುತ್ತಿದೆ ನೋಡು ಅರಸುತ ನಿನ್ನ ಭಕ್ತರ ಹೋಯಾತ್ರ ಶರಣಂ. ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಶರಣಂ ಬರುತ್ತಿದೆ ನೋಡು ಹರಸುತ ನಿನ್ನ ಭಕ್ತರ ಹೋಯಾತ್ರ ಶರಣಂ. ನಮಗಿಹುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ. ನಮಗಿಹುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ. ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಶರಣಂ ಬರುತ್ತಿದೆ ನೋಡು ಅರಸುತ ನಿನ್ನ ಭಕ್ತರ ಹೋಯಾತ್ರ ಶರಣಂ. ಕಲಿಯುಗ ವರದ ಬ್ರಹ್ಮಚಾರಿ ಬರುವೆವು ನಿನ್ನೆಡೆಗೆ. ಕಲಿಯುಗ ವರದ ಬ್ರಹ್ಮಚಾರಿ ಬರುವೆವು ನಿನ್ನೆಡೆಗೆ. ಕಲಿಯುಗ ಪೂರ್ತಿ ಕರಿಮಲೆ ಮೇಲೆ ಸೇರಿಸಿಕೋ ಬಳಿಗೆ. ಕಲಿಯುಗ ಪೂರ್ತಿ ಕರಿಮಲೆ ಮೇಲೆ ಸೇರಿಸಿಕೋ ಬಳಿಗೆ. ಪಾದವ ಬಿಡೆವು ಬೇರೆಡೆ ಇರೆವು. ಪಾದವ ಬಿಡೆವು ಬೇರೆಡೆ ಇರೆವು ಭಕ್ತ ಜನಪ್ರಿಯನೇ. ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಶರಣಂ ಬರುತ್ತಿದೆ ನೋಡು ಅರಸುತ ನಿನ್ನ ಭಕ್ತರ ಹೋಯಾತ್ರ ಶರಣಂ. ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಶರಣಂ ಬರುತ್ತಿದೆ ನೋಡು ಅರಸುತ ನಿನ್ನ ಭಕ್ತರ ಹೋಯಾತ್ರ ಶರಣಂ. ನಮಗಿಹುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ. ನಮಗಿಹುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ. ಉದಿಸುವುದೆಂದು ಶ್ರೀ
ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಶರಣಂ ಬರುತ್ತಿದೆ ನೋಡು ಅರಸುತ್ತ ನಿನ್ನ ಭಕ್ತರ ಹೋಯಾರ ಶರಣಂ. ದರ್ಶನ್ ರವರೇ, ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಒಂದು ಹಾಡನ್ನು ಬಹಳ ಅದ್ಭುತವಾಗಿ ಅದನ್ನು ತನ್ಮಯತೆಯಿಂದ ಹಾಡಿದ್ರಿ. ನಿಮ್ಮ ಹಾಡಿನ ಬಗ್ಗೆ ಶ್ರಾವ್ಯ ಮೇಡಮ್ ಏನ್ ಹೇಳ್ತಾರೆ ಕೇಳೋಣ. ದರ್ಶನ್ ರಾಜ್ ಅವರೇ, ವಾಯ್ಸ್ ತುಂಬ ಸಾಫ್ಟ್ ಆಗಿ ಸ್ವೀಟ್ ಆಗಿದೆ. ಈ ಹಾಡು ತುಂಬ ನೀವು ಅಂದರೆ ಒಂದು ಅನ್ವಯಿಸ್ಕೊಂಡು ಹಾಡುವಂಥದ್ದು, ಅದಕ್ಕೆ ಸರಿಯಾಗಿ ಆ ಹಾಡಿಗೆ ಬೇಕಾದ ಹಾಗೆ ನಿಮ್ಮ ವಾಯ್ಸ್ ಉಂಟು ಅನ್ನುವ ರೀತಿ ಅನಿಸ್ತಾ ಇತ್ತು ನನಗೆ. ತುಂಬ ಕಾಂಪ್ಲೆಕ್ಸ್ ಏನು ಹೇಳೋದು, ಈ ಪಲುಕುಗಳು ಅದು ಇದು ಅಂತ ಹೇಳಿ ಇರದೇ ಇರುವಂತಹ ಒಂದು ತುಂಬ ಸಿಂಪಲ್ ಅಂತ ನಾನು ಹೇಳೋದಿಲ್ಲ, ಒಂದು ಮೈಲ್ಡ್ ಆಗಿರುವಂಥ ಒಂದು ಹಾಡಿದು. ಆದ್ದರಿಂದ ಸಿನ್ಸ್ ನಾವು ಏನು ಹೇಳ್ತೇವೆ, ಈ ಸಂಗೀತದ ಗ್ರಾಮರ್ಗಳು ತುಂಬ ಕಾಣ್ಲಿಕ್ಕೆ ಸಿಗೋದಿಲ್ಲ. ಅದನ್ನ ಗ್ರಾಮರ್ ಅಂತ ಹೇಳಿದ್ರೆ ನಾನು ಕಾಂಪ್ಲೆಕ್ಸಿಟಿ ಹೇಳ್ತಾ ಇರೋದು ಇಲ್ಲದೇ ಇರುವಂಥ ಕಾರಣ ಸಾಹಿತ್ಯದ ಕಡೆ ಎಳಿತದೆ ನಮ್ಮನ್ನು. ಅಫ್ಕೋರ್ಸ್ ಸಾಹಿತ್ಯ ಒಂದು ಭಾಗ, ನಾವು ಹಾಡು ಕೇಳುವಾಗ ಎಲ್ಲದರ ಕಡೆ ಗಮನ ಕೊಡುವಂಥದ್ದು ಇದ್ದೇ ಇದೆ. ಆದರೆ ಸಾಹಿತ್ಯದ ಕಡೆ ನನ್ನನ್ನು ಸ್ವಲ್ಪ ತುಂಬ ಎಳಿತು. ಆ ಸಾಹಿತ್ಯಕ್ಕೆ ಬೇಕಾಗಿರುವಂಥ ಒಂದು ಏನು ಹೇಳ್ತೇವೆ, ಸಾಹಿತ್ಯವನ್ನು ಹೇಳುವಾಗ ಅದನ್ನು ನೀವು ಮನಸ್ಸಲ್ಲಿ ಅಂದ್ಕೊಂಡು ಹಾಡಬೇಕು ನೋಡಿ, ಅದು ನಿಮ್ಮ ಹಾಡುಗಾರಿಕೆಯಲ್ಲಿ ಕಾಣ್ತಾ ಇತ್ತು. ತುಂಬ ಏನು ಹೇಳೋದು, ಇನ್ವಾಲ್ವ್ ಆಗಿ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರಿ. ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಶ್ರಾವ್ಯ ಮೇಡಮ್ ಅವರಿಗೆ ಖುಷಿಯಾಗಿದೆ, ಬಹಳ ತನ್ಮಯತೆಯಿಂದ ಹಾಡಿದ್ದೀರಿ. ಯಶವಂತ್ ಸರ್, ನಿಮ್ಮ ಹಾಡಿನ ಬಗ್ಗೆ ಏನು ಹೇಳ್ತಾರೆ? ದರ್ಶನ್ ಹೇಳಿ ಸರ್. ಬಹಳಷ್ಟು ಸುಂದರವಾದಂಥ ಗೀತೆ. ಥ್ಯಾಂಕ್ ಯು ಸರ್. ಜೊತೆಗೆ ನೀವು ಯೇಸುದಾಸ್ ಸರ್ ಹಾಡಿರುವಂತಹ ಗೀತೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಅಂದರೆ ಅಷ್ಟು ತಾಕತ್ತು ಬೇಕಾಗ್ತದೆ. ಈ ಗೀತೆಯ ವಿಶೇಷತೆ ಏನಪ್ಪ ಅಂದರೆ, ಹರಿಹರ ಸುತನಾದಂತಹ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನಕ್ಕೆ ಕೊಂಡೊಯ್ಯುವಂತಹ ಸಂಗೀತದ ಮಾರ್ಗ ಈ ಒಂದು ಗೀತೆ. ಅತ್ಯಂತ ಪರಮ ಭಕ್ತರು ಜೇಸುದಾಸ್ ಸರ್ ಅವರು ಹಾಡಿರುವಂತಹ ಸ್ವಾಮಿ ಅಯ್ಯಪ್ಪ ಆ ಒಂದು ಗೀತೆ ಇವತ್ತಿನವರೆಗೂ ಆ ಸ್ವಾಮಿಯನ್ನು ಮಲಗಿಸುವಂತಹ, ಅಂದರೆ ಶಯನದ ಕೊನೆಯಲ್ಲಿ ಇರತಕ್ಕಂತಹ ಗೀತೆ ಎಂಬುದಾಗಿ ಆ ಒಂದು ಪರಂಪರೆಯಲ್ಲಿ ಬಂದಿದೆ. ಇಂತಹ ಗೀತೆಗಳು ಏನಪ್ಪ ಅಂತಂದರೆ, ಮನುಷ್ಯ ಜನ್ಮದಲ್ಲಿ ನಾವು ಯಾವುದೇ ತಪ್ಪು ಉಪ್ಪುಗಳಿದ್ರೂ ಕೂಡ ಅದೆಲ್ಲವನ್ನು ಕೂಡ ನಿರ್ನಾಮ ಮಾಡಲಿಕ್ಕೆ ಒಂದು ಸಂದೇಶ ಸನ್ಮಾರ್ಗವನ್ನು ತೋರಿಸುವಂತಹ ಗೀತೆಗಳಲ್ಲಿ ಈ ಗೀತೆಯು ಕೂಡ ಒಂದು. ನೋಡಿ, ಈ ಗೀತೆಗೆ ಯಾವತ್ತೂ ಸದಾ ಜೀವಂತಿಕೆ ಇದೆ. ಈ ಗೀತೆ ಸಾಲುಗಳನ್ನು ಕೇಳುವಾಗ ಎಲ್ಲೋ ನಾವು ಮಾಡಿದಂತಹ ತಪ್ಪುಗಳು ಕ್ಷಮಾಪಣಾ ಸ್ವರೂಪವಾಗಿ ನಮ್ಮ ಕಣ್ಮುಂದೆ ಬರ್ತದೆ, ಆಗ ಪಶ್ಚಾತ್ತಾಪವಾಗ್ತದೆ. ಆಗ ಇದು ಸಂಗೀತದ ಶಕ್ತಿ. ಹಾಗಾಗಿ ಆ ಶಕ್ತಿಯನ್ನು ಬಹಳಷ್ಟು ಯುಕ್ತಿಯಾಗಿ ನೀವು ಹಾಡಿದ್ದೀರಿ. ಜೊತೆಗೆ ನಿಮ್ಮ ಧ್ವನಿ ತುಂಬ ಚೆನ್ನಾಗಿದೆ ದರ್ಶನ್, ತುಂಬ ಚೆನ್ನಾಗಿದೆ, ಮತ್ತು ಒಳ್ಳೆ ರೇಂಜ್ ಇದೆ. ಮತ್ತು ಅಷ್ಟೇ ಒರಿಜಿನಲ್ ಏನು ಹಾಡಿದ್ದಾರೆ ಅದಕ್ಕೊಂದು ಒಳ್ಳೆ ನ್ಯಾಯವನ್ನು ಕೂಡ ನೀವು ಒದಗಿಸಿದಿರಿ. ಹಾಗಾಗಿ ಬಹಳಷ್ಟು ಖುಷಿ ಆಯಿತು ಈ ಒಂದು ಗೀತೆಯನ್ನು ಕೇಳಿ. ಅಭಿನಂದನೆಗಳು. ಶಬರಿಮಲೆ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅವನ ಅನುಗ್ರಹ ಸದಾ ನಿಮಗೆ ಇರಲಿ ದರ್ಶನ್. ಥ್ಯಾಂಕ್ ಯು ಸೊ ಮಚ್. ಸ್ವಾಮಿ ಅಯ್ಯಪ್ಪನ ಬಗ್ಗೆ ಹಾಡಿದ ಹಾಡು ಇಬ್ಬರೂ ತೀರ್ಪುಗಾರರಿಗೆ ಬಹಳ ಖುಷಿಯಾಗಿದೆ. ನಿಮಗೆ ಮುಂದಿನ ಜೀವನದಲ್ಲಿ ಯಶಸ್ಸು ಸಿಗಲಿ. ಆಲ್ ದಿ ಬೆಸ್ಟ್. ಈ ಸಂಚಿಕೆಯ ಮುಂದಿನ ಸ್ಪರ್ಧಿ ಮಧುರ ಕಂಠದ ಗಾಯಕಿ ಮಮತಾ ಕಲ್ಲಡ್ಕ. ಹಿಂದಿನ ಸಂಚಿಕೆಯಲ್ಲಿ ಮಮತಾ ಕಲ್ಲಡ್ಕರ್ ಅವರು ನೇರವಾಗಿ ಈ ಸುತ್ತಿಗೆ ಪ್ರವೇಶ ಪಡೆದಿದ್ರು. ಬಹುಶಃ ಈ ಸುತ್ತಿನಲ್ಲಿ ಅವರು ಹೇಗೆ ಹಾಡ್ತಾರೆ ಅಂತ ಇವತ್ತು ಕೇಳುವ ಅವಕಾಶ ನಮಗಿದೆ. ಮಮತಾರವರೇ, ನಿಮಗೆ ಸ್ವಾಗತ. ಮಮತಾರವರೇ, ಹಿಂದಿನ ಸಂಚಿಕೆಯಲ್ಲಿ ನೀವು ಬಹಳ ಸುಂದರವಾಗಿ ಹಾಡಿದ್ರಿ. ತೀರ್ಪುಗಾರರು ನಿಮ್ಮನ್ನು ನೇರವಾಗಿ ಮುಂದಿನ ಸುತ್ತಿಗೆ ತೇರ್ಗಡೆಗೊಳಿಸಿದ್ರು. ನಿಮಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಇದೆ ಸರ್. ಈ ಸುತ್ತಿನಲ್ಲಿ ನೀವು ಎಲ್ಲ ತಯಾರಿ ಮಾಡಿದ್ದೀರಾ? ಹೌದು, ಮಾಡಿದ್ದೇನೆ. ಹೌದಾ? ಹಾಗಾದ್ರೆ ಈ ಸುತ್ತಿನಲ್ಲಿ ನಮಗಾಗಿ ಯಾವ ಹಾಡನ್ನು ಹಾಡ್ತೀರಿ? ಜೋಗಿ ಕಾಡುತ್ತಾನ ಅಂತ ಭಾವಗೀತೆ ಹಾಡ್ತಾ ಇದ್ದೇನೆ.
ಕಾಡತಾನ ಹೋ ನಟ್ಟಿರುಳಿನಲಿ ಜೋಗಿ ಕಾಡತಾನ ಉಂಗುರದ ಹರಳ ಬೆಳಕ ಬೀರತಾವ ಉಂಗುರದ ಹರಳ ಬೆಳಕ ಬೀರತಾವ ನಿದ್ದೆ ಹಾರತಾವ ನನ್ನ ನಿದ್ದೆ ಹಾರತಾವ ಜೋಗಿ ಕಾಡತಾನ ಜೋಗಿ ಹಾಡತಾನ ನಟ್ಟಿರುಳಿನಲಿ ಜೋಗಿ ಕಾಡತಾನ ಹೋ ನಟ್ಟಿರುಳಿನಲಿ ಜೋಗಿ ಕಾಡತಾನ ಎತ್ತರೆತ್ತರದ ನೀಲಿ ಬಾನಿನಲ್ಲಿ ಮೂಡಲೆನ್ನ ಚಿತ್ರ ಕಿನ್ನರಿ ತಂತಿಯ ಎಸೆ ನುಡಿಸಿದರು ಬರಲಿ ನನ್ನ ಹೆಸರ ಎತ್ತರೆತ್ತರದ ನೀಲಿ ಬಾನಿನಲ್ಲಿ ಮೂಡಲೆನ್ನ ಚಿತ್ರ ಕಿನ್ನರಿ ತಂತಿಯ ಎಸೆ ನುಡಿಸಿದರು ಬರಲಿ ನನ್ನ ಹೆಸರ ಹೆಸರಿಲ್ಲದಂತ ಹೊಸ ಬಂಧವೊಂದು ಹಿಂಗ್ಯಾಕ ಮೂಡುತ್ತಾವ ಹೆಸರಿಲ್ಲದಂತ ಹೊಸ ಬಂಧವೊಂದು ಹಿಂಗ್ಯಾಕ ಮೂಡುತ್ತಾವ ಕನಸನ್ನ ಕೆಡಿಸುತ್ತಾವ ಬದುಕನ್ನ ಕಾಡತಾವ ಜೋಗಿ ಕಾಡತಾನ ಜೋಗಿ ಹಾಡತಾನ ಜೋಗಿ ಕಾಡತಾನ ಜೋಗಿ ಹಾಡತಾನ ನಟ್ಟಿರುಳಿನಲಿ ಜೋಗಿ ಕಾಡತಾನ ಹೋ ನಟ್ಟಿರುಳಿನಲಿ ಜೋಗಿ ಕಾಡತಾನ ಉಂಗುರದ ಹರಳ ಬೆಳಕ ಬೀರತಾವ ಉಂಗುರದ ಹರಳ ಬೆಳಕ ಬೀರತಾವ ನಿದ್ದೆ ಹಾರತಾವ ನನ್ನ ನಿದ್ದೆ ಹಾರತಾವ ಜೋಗಿ ಕಾಡತಾನ ಜೋಗಿ ಹಾಡತಾನ ನಟ್ಟಿರುಳಿನಲಿ ಜೋಗಿ ಹಾಡತಾನ ಓ ನಟ್ಟಿರುಳಿನಲಿ ಜೋಗಿ ಕಾಡತಾನ ಮಮತಾರವರೇ, ಭಾವಪರವಶರಾಗಿ ತನ್ಮಯತೆಯಿಂದ ಹಾಡನ್ನು ಅನುಭವಿಸಿಕೊಂಡು ಹಾಡಿದ್ದೀರಿ. ಬಹಳ ಸಂತೋಷವಾಯಿತು. ಯಶವಂತ್ ಸರ್, ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಬೇಂದ್ರೆಯವರ ಸಾಹಿತ್ಯದ ಸೊಗಡು ಜೀವನಕ್ಕೆ ಒಂದು ಅಡಿಪಾಯ. ಏಕೆಂದರೆ ಜನರ ನಡುವೆ ಸಾಮಾನ್ಯರಲ್ಲಿ ಅಸಾಮಾನ್ಯರಾಗತಕ್ಕಂತಹ ಅತ್ಯಂತ ತತ್ವಾರ್ಥದ ಸರಳ ಸಜ್ಜನಿಕೆಯ ಭಾವನದ ಅಂತರಂಗಗಳನ್ನು ಅವರ ಸಾಹಿತ್ಯದಲ್ಲಿ ನಾವು ಕಾಣ್ಬೋದು. ಈ ಗೀತೆ ಕೂಡ ಅಷ್ಟೇ, ಅದನ್ನು ಕೇಳುವಾಗ ಎಲ್ಲೋ ನಾವು ಕಳೆದು ಹೋಗಿಬಿಡ್ತೇವೆ. ಅಷ್ಟು ಅರ್ಥಗರ್ಭಿತವಾದಂತಹ ಸಾಹಿತ್ಯ ಇದು. ಈ ಒಂದು ಸಾಹಿತ್ಯನ ಕೇಳುವ ಸೌಭಾಗ್ಯ ನಮ್ಮದು. ನಾವು ಹಿಂದಿನ ಎಪಿಸೋಡಲ್ಲಿ ನೋಡಿದ್ದೇವೆ, ಕೆಲವು ಸ್ಪರ್ಧೆಗಳಿಗೆ ಏನಪ್ಪ ಅಂದರೆ ಭಾವಗೀತೆಗಳಂದ್ರೆ ಏನು ಗೊತ್ತಿಲ್ಲ. ಅಂದರೆ ಸಾಹಿತ್ಯ, ಒಬ್ಬ ಗಾಯಕನಿಗೆ ಮುಖ್ಯ ಏನಪ್ಪ ಅಂದರೆ ಅವನು ಹಾಡುವಂತಹ ಸಾಹಿತ್ಯನ ಮೊದಲು ಅವನು ಅನುಭವಿಸಬೇಕು. ಆಗ ಮಾತ್ರ ಆ ಭಾವನೆಗಳನ್ನು ಅವನು ವ್ಯಕ್ತಪಡಿಸ್ಲಿಕ್ಕಾಗ್ತದೆ. ಇಲ್ಲವಾದರೆ ನಾವಾಗಲೇ ಹೇಳಿದ ಹಾಗೆ ಹಾಡುವುದು ಹಾಡಾಗಿ ಬಾಕಿ ಆಗ್ತದೆ, ಸಂಗೀತ ಎನ್ನುತಕ್ಕಂಥ ಬರಲಿಕ್ಕೆ ಬಹಳಷ್ಟು ಕಷ್ಟವಾಗ್ತದೆ. ಹಾಗಾಗಿ ನಾವು ಬರೀ ಹಾಡುಗಾರ ಆಗಬಾರ್ದು, ಸಂಗೀತಗಾರ ಆಗಬೇಕು ಎನ್ನತಕ್ಕಂಥದ್ದು ನನ್ನ ಮಾತು. ಹಾಗಾಗಿ ಇಂತಹ ಸುಮಧುರವಾದಂತಹ ಸಂಗೀತವನ್ನು ನಮ್ಮ ಮಮತಾ ಅವರ ಧ್ವನಿಯಲ್ಲಿ ನಾವು ಕೇಳಿದೆವು. ಬಹಳ ಸುಂದರವಾಗಿತ್ತು ಮಮತಾ. ನೀವು ಆ ಪ್ರಾರಂಭ ತೆಗೆದುಕೊಳ್ಳುವಂಥದ್ದು, ಆ ಒಂದು ಪದಕ್ಕೆ ನೀವು ಸ್ವರಭಾರವನ್ನು ಎಷ್ಟು ಬೇಕೋ ಅಷ್ಟು ಕೊಡುವಂಥದ್ದು, ಆ ಗಮಕಗಳ ಮುಕ್ತಾಯಗಳು, ಆಮೇಲೆ ಆ ಪ್ರತಿಯೊಂದು ಅಕ್ಷರಕ್ಕೆ ಎಷ್ಟು
ಎಷ್ಟು ಬೇಕೋ ಅಷ್ಟು, ಅದಕ್ಕಿಂತ ಹೆಚ್ಚು ಇಲ್ಲ ಕಡಿಮೆ ಇಲ್ಲ. ಹಾಗಾಗಿ ಅದನ್ನೊಂದು ತುಲನಾತ್ಮಕವಾಗಿ ಹೊಂದಾಣಿಕೆ ಮಾಡಿಕೊಂಡು ಹಾಡೋದು ಅದು ಅಸಾಮಾನ್ಯದ ಮಾತದು. ಅಷ್ಟು ಸುಂದರವಾಗಿ ಹಾಡಿದ್ರಿ. ಆದರೆ ಏನಾದ್ರು ಹೇಳಬೇಕು ಅಂದರೆ ಆ ಒಂದು ಆಲಾಪದ ಹಾಗೆ ಒಂದು ಬಂತು, ಅಲ್ಲಿ ಏನೋ ಒಂಚೂರು ಆಚೀಚೆ ಆಗಿದೆ. ಅದ ಬಿಟ್ಟರೆ ಓವರ್ ಆಲ್ ಸೊ ಬ್ಯೂಟಿಫುಲ್ ಮಮತಾ. ಥ್ಯಾಂಕ್ ಯು. Thank you, ಒಳ್ಳೆ sir. ಗೀತೆಯನ್ನು ಕೇಳಿಸ್ಲಿಕ್ಕೋಸ್ಕರವಾಗಿ ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಮಮತ್ರವರೇ, ಬಹಳ ಸುಂದರವಾದ ಅಭಿಪ್ರಾಯವನ್ನು ಯಶವಂತ್ ಸರ್ ಅವರು ನೀಡಿದ್ದಾರೆ. ಶ್ರಾವ್ಯ ಮೇಡಮ್ ಏನು ಹೇಳ್ತಾರೆ ಕೇಳೋಣ ಅಲ್ವಾ? ಮಮತಾರವರೇ, ನಮಸ್ತೆ ಮ್ಯಾಮ್. ಅಟೆನ್ಷನನ್ನು ಗ್ರ್ಯಾಬ್ ಮಾಡುವಂಥ ವಾಯ್ಸ್ ನಿಮ್ಮದು. ಎಲ್ಲೋ ಒಂದು ದೂರದಲ್ಲಿ ನೀವು ಹಾಡ್ತಾ ಇದ್ರೆ ಠಕ್ ಅಂತ ಯಾರು ಹಾಡಿದ್ದು ಅಂತ ಕೇಳೋ ಥರ ವಾಯ್ಸ್. ತುಂಬ ಚೆನ್ನಾಗಿದೆ ವಾಯ್ಸು. ಥ್ಯಾಂಕ್ ಯು ಮ್ಯಾಮ್. ಐ ಥಿಂಕ್ ನಾವು ಎಲ್ರಿಗೂ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳ್ತಿರೋದು ನೋಡಿದರೆ, ಅಫ್ಕೋರ್ಸ್ ನೀವು ಎಲ್ಲರೂ ಸಹ ಫಿಲ್ಟರ್ ಆಗಿ ಈ ರೌಂಡಿಗೆ ಬಂದಿದ್ದೀರಾ, ಎಲ್ಲರೂ ತುಂಬ ಚೆನ್ನಾಗಿ ಹಾಡ್ತಾ ಇದ್ದೀರಾ. ಬಟ್ ನಿಮ್ಮ ವಾಯ್ಸ್, ಈ ವೋಕಲ್ ಡೈನಾಮಿಕ್ಸ್ ಅಂತ ಹೇಳ್ತಾರಲ್ವ, ಮಾಡ್ಯುಲೇಷನ್ ಮಾಡುವಂಥದ್ದು, ಎಲ್ಲಿ ಸ್ಟ್ರೆಂತ್ ಬೇಕು, ಎಲ್ಲಿ ಆ ಸಾಹಿತ್ಯ ಭಾವಕ್ಕೆ ತಕ್ಕಂತೆ ವಾಯ್ಸನ್ನು ಸಾಫ್ಟ್ ಮಾಡಬೇಕು, ವೋಕಲ್ ಡೈನಾಮಿಕ್ಸ್ ಬ್ರಾಡ್ಲಿ ತುಂಬ ಚೆನ್ನಾಗಿತ್ತು. ಆಮೇಲೆ ಸರ್ ಆಲ್ರೆಡಿ ಈ ಆಲಾಪನೆಯ ಭಾಗದ ಬಗ್ಗೆ ಹೇಳಿದರು. ನೀವು ಎಂಥ ಪಲುಕುಗಳನ್ನು ಹಾಡಬಲ್ಲಿರಿ ಅಂತ ನಿಮ್ಮ ಸಿಂಗಿಂಗಲ್ಲಿ ಗೊತ್ತಾಗುತ್ತೆ. ಬಟ್ ಹಾಡಬೇಕಾದ್ರೆ ಅದೇ ಈ ಉಸಿರು ತಗೊಂಡು ಒಂದು ಉದ್ದವಾಗಿರುವಂಥ ಒಂದು ಏನೋ ಒಂದು ಸಂಗತಿಯನ್ನು, ಅಥವಾ ಕೆಲವೊಂದಕ್ಕೆ ಹೆಚ್ಚಿನ ಉಸಿರು ಬೇಕಾಗುತ್ತೆ, ಅಥವಾ ಕೆಲವೊಂದಕ್ಕೆ ಇಮಿಡಿಯೇಟ್ ಆಗಿ ನಿಮಗೆ ಬರೀ 1 ಮಿಲಿ ಸೆಕೆಂಡಲ್ಲಿ ನೀವು ಅಷ್ಟು ಉಸಿರು ತಗೊಂಡು ಆಮೇಲೆ ಅದನ್ನು ಡೆಲಿವರ್ ಮಾಡಬೇಕಾಗತ್ತೆ. ಸೊ ಆವಾಗ ನೀವು ಆ ಮ್ಯಾಥ್ಸನ್ನು ನೋಡಿಕೊಂಡು ಕರೆಕ್ಟಾಗಿ, ಅಂದರೆ ಬಿಕಾಸ್ ಈ ಕಾಂಪಿಟೇಷನ್ ಆಗಿರೋದ್ರಿಂದ ನೀವು ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ದೀರಿ, ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಬಟ್ ತುಂಬ ಚೆನ್ನಾಗಾಗಿದೆ ನಿಮ್ಮ ಪರ್ಫಾರ್ಮೆನ್ಸ್. ಆ್ಯಂಡ್ ವೋಕಲ್ ರೇಂಜ್ ಕೂಡ ತುಂಬ ಚೆನ್ನಾಗಿದೆ. ಇಟ್ ಈಸ್ ಯುವರ್ ಸ್ಟ್ರೆಂತ್. ಆಯಿತಾ, ಡೆವಲಪ್ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಶ್ರಾವ್ಯ ಮೇಡಮ್. ನೀವು ಹೇಳಿದಂತೆ ನೂರಾರು ಸ್ಪರ್ಧಿಗಳ ಮಧ್ಯೆ ಫಿಲ್ಟರ್ ಆಗಿ ಈಗ ಕೇವಲ 30 ಮಂದಿ ಮಾತ್ರ ನಮ್ಮೊಡನಿದ್ದಾರೆ. ಎಲ್ಲರೂ ಅದ್ಭುತ ಗಾಯಕರು. ಮಮತಾ, ನೀವಂತೂ ಬಹಳ ಸುಂದರವಾಗಿ ಹಾಡಿದ್ರಿ. ನಿಮಗೆ ಉಜ್ವಲವಾದ ಭವಿಷ್ಯವಿದೆ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಪ್ರಾಯೋಜಿಸುವ ದೈಜಿವರ್ಡ್ ಸ್ವರಸಾಗರದ ಈ ಸಂಚಿಕೆಯಲ್ಲಿ ಒಂದು ಸಣ್ಣ ಬ್ರೇಕ್. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ಸಣ್ಣ ವಿರಾಮದ ನಂತರ ದೈಜಿವರ್ಡ್ ಸ್ವರಸಾಗರದ ಸುಗಮ ಸ್ವರಸಾಗರ ಸುತ್ತಿಗೆ ಮತ್ತೊಮ್ಮೆ ಸ್ವಾಗತ. ಈ ಸಂಚಿಕೆಯ ಮುಂದಿನ ಹಾಡನ್ನು ಹಾಡಲು ಸಿದ್ಧರಾಗಿದ್ದಾರೆ ಅವಿನ್ ಬರ್ಬೋಜಾ. ಅವಿನ್ ಬರ್ಬೋಜರ್ ಅವರೇ, ದಯವಿಟ್ಟು ಬನ್ನಿ. ಅವಿನ್ ರವರೇ, ಸುಗಮ ಸ್ವರಸಾಗರ ಸುತ್ತು ಬಹಳ ಪೈಪೋಟಿ ಇದೆ, ಅದ್ಭುತ ಗಾಯಕರಿದ್ದಾರೆ. ನೀವು ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ? ತುಂಬಾ ಪ್ರಾಕ್ಟೀಸ್ ಮಾಡಿದ್ದೇನೆ ಸರ್. ಈಗ
ಹೋಪ್ಫುಲಿ ನಾನು ಸಾಂಗನ್ನು ಜಸ್ಟಿಸ್ ಕೊಡ್ತೇನೆ. ಸೊ ಯಾವ ಹಾಡನ್ನು ನಮ್ಗಾಗಿ ಹಾಡ್ತೀರಿ? ನಾನು ಭಕ್ತ ಕನಕದಾಸ ಬರೆದ ಬಾಗಿಲನ್ನು ತೆರೆದು ಈ ಹಾಡನ್ನು ಹಾಡ್ತೇನೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡಹರಿಯೇ ಎನ್ನುವ ಅದ್ಭುತ ಗೀತೆಯೊಂದಿಗೆ ಅವಿನ್ ರವರು ಸಿದ್ಧರಾಗಿದ್ದಾರೆ, ನಾವು ಸಿದ್ಧರಾಗಿದ್ದೇವೆ. ಜಡ್ಜಸ್, ನೀವು ಕೂಡ ರೆಡಿ ಅಲ್ವಾ? ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡುಹರಿ ಎನ್ನುವ ಅದ್ಭುತ ಗೀತೆಯೊಂದಿಗೆ ಅವಿನ್ ರವರು ಸಿದ್ಧರಾಗಿದ್ದಾರೆ, ನಾವು ಸಿದ್ಧರಾಗಿದ್ದೇವೆ, ತೀರ್ಪುಗಾರರು ಸಿದ್ಧರಾಗಿದ್ದೇವೆ. ಬನ್ನಿ ಕೇಳ್ಕೊಂಡು ಬರೋಣ. ಕೃಷ್ಣ 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 ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಬಾಗಿಲನು ತೆರೆದು ಕೃಷ್ಣ ಯಮಸುತರಾಣಿಗೆ ಅಕ್ಷಯವಸನವನ್ನೀತೆ, ಸಮಯದಲ್ಲಿ ಅಜಮಿಳನ ದಯದಿ ಪೊರೆದೆ. ಯಮಸುತನ ರಾಣಿಗೆ ಅಕ್ಷಯವಸನವನ್ನೀತೆ, ಸಮಯದಲ್ಲಿ ಅಜಮಿಳನ ದಯದಿ ಪೊರೆದೆ. ಸಮಯ ಸಮಯ ಉಂಟೆ ಭಕ್ತಾಸಲ ನಿನಗೆ, ಸಮಯ ಸಮಯ ಉಂಟೆ ಭಕ್ತಾಸಲ ನಿನಗೆ. ಕಮಲಾಕ್ಷ ಕಾಗಿನೆಲೆಯಾದಿ ಕೇಶವನೇ, ಬಾಗಿಲರು ತೆರೆದು ಸೇವೆಯನು ಕೊಡೋ ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಬಾಗಿಲನು ತೆರೆದು ಕೃಷ್ಣ. ಅವಿನ್ ರವರೇ, ಬಹಳ ಸುಂದರವಾಗಿ ಹಾಡಿದ್ರಿ, ಬಹಳ ತಲ್ಲೀನತೆಯಿಂದ ಹಾಡಿದ್ರಿ. ನಿಮ್ಮ ಹಾಡು ತೀರ್ಪುಗಾರರಿಗೆ ಯಾವ ಮಟ್ಟಿಗೆ ಇಷ್ಟ ಆಗಿದೆ ಅಂತ ಕೇಳೋಣ ಅಲ್ವಾ? ಶ್ರಾವ್ಯ ಮೇಡಮ್, ಏನ್ ಹೇಳ್ತೀರಿ ಅವಿನ್ ರವರ ಈ ಹಾಡಿನ ಬಗ್ಗೆ? ನಮಸ್ತೆ ಅವಿನ್ ಅವರೇ. ಹಲೋ ಮ್ಯಾಮ್. ಚೆನ್ನಾಗಿ ಹಾಡಿದ್ರಿ. ಈ ಹಾಡು ತುಂಬ ಸುಲಭ ಇಲ್ಲ, ಬಿಕಾಸ್ ಖಂಡ ಚಾಪು ಅದನ್ನು ನೀವು ಅದರಲ್ಲಿ ಪಳಗಿಸ್ಕೊಂಡ್ರೆ ನೀವು ಆರಾಮಾಗಿ, ಅಂದರೆ ತುಂಬ ಆರಾಮಾಗಿ ಕೂಡ ಅಲ್ಲ, ಅಫ್ಕೋರ್ಸ್ ಅದರ ಒಂದು ಅಂತ ಹೇಳೋದು ಕಷ್ಟ ಹೇಳುವಂಥದ್ದು ಇದ್ದೇ ಇದೆ. ಬಟ್ ಆ ತಾಳ ಸ್ವಲ್ಪ ಏನು ಹೇಳೋದು ಒಂಥರ ಬಿಗಿ ಗಟ್ಟಿಯಾಗಿ ನಮ್ಮ ಒಂದು ಎಂತ ಹೇಳೋದು ಕಂಟ್ರೋಲಿಗೆ ಬಂದಾಗ ನಾವು ತುಂಬ ಚೆನ್ನಾಗಿ ಹಾಡ್ಬೋದು. ತಾಳದ ಕಡೆಗೆ ಒಂದು ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು ಅಂತ ಅನಿಸಿತು ನನಗೆ. ಇನ್ನು ಹಾಡು ಈ ಸಾಹಿತ್ಯ ಇದೆಯಲ್ವಾ, ಸಾಹಿತ್ಯಕ್ಕೆ ಬೇಕಾಗಿರುವಂತಹ ಒಂದು ಏನು ಹೇಳೋದು ಆ ಭಾವ, ಅದನ್ನು ಅನುಭವಿಸ್ಕೊಂಡು ನೀವು ಹಾಡುವಂಥದ್ದು, ನಿಮ್ಮ ವಾಯ್ಸು ಅದಕ್ಕೆ ಎಲ್ಲದೂ ಒಂದಕ್ಕೊಂದು ಹೊಂದ್ತಾ ಇತ್ತು. ಹಾಡಿನ ಡೆಲಿವರಿಯಲ್ಲಿ ಅಂದರೆ ಸಾಹಿತ್ಯ ಭಾವ
ಸಮೇತ ಸಾಹಿತ್ಯವನ್ನ ಡೆಲಿವರ್ ಮಾಡೋದ್ರಲ್ಲಿ ನೀವು ತುಂಬಾ ಏನ್ ಹೇಳೋದು ಅಭ್ಯಾಸ ಮಾಡಿದ್ದೀರಿ, ಡೆಫಿನೆಟ್ಲಿ ಗೊತ್ತಾಗತ್ತೆ. ಆದ್ರೆ ತಾಳ ಒಂದ್ ಸ್ವಲ್ಪ ಅದೇನಂತ ಹೇಳಿದ್ರೆ ನಮ್ಮೆಲ್ರಿಗೂ ಆಗತ್ತೆ, ಇದು ನಿಮ್ಗೆ ಅಂತ ಹೇಳ್ತಾ ಇರೋದಲ್ಲ, ಎಲ್ಲರೂ ನಾವು ಕಲಿತಾ ಇರುವರು ಸಂಗೀತದಲ್ಲಿ, ನಾವೆಲ್ಲರೂ ವಿದ್ಯಾರ್ಥಿಗಳು. ಏನಂದ್ರೆ ನಾವು ಹಾಡಿನ ಎಂತ ಹೇಳೋದು ಅಡಿಯಾಳಾಗಿರ್ಬಾರ್ದು, ಹಾಡು ನಮ್ಮ ಹಿಡಿತದಲ್ಲಿ ಇರಬೇಕು. ಆಯ್ತಾ, ನಾನು ದೊಡ್ಡ ದೊಡ್ಡ ಪದ ಯೂಸ್ ಮಾಡ್ತೇನೆ, ನಾನು ತುಂಬ ಫುಲ್ ಪ್ಯಾನಿಕ್ ಎಲ್ಲ ಆಗೋದಂತ ಬೇಕಂತಿಲ್ಲ. ಏನು ಹೇಳ್ತಾ ಇದೆ ಅಂದರೆ ತಾಳ ಒಂದು ಸ್ವಲ್ಪ ಬಿಗಿ ಆಗಿರಬೇಕಿತ್ತು, ತುಂಬ ಚೆನ್ನಾಗಿ ಬರ್ತದೆ. ನೀವು ತುಂಬ ಚೆನ್ನಾಗಿ ಹಾಡಿದ್ದೀರಾ, ಹಾಡು ನಿಮ್ಮ ಸ್ವೀಟ್ ವಾಯ್ಸಲ್ಲಿ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ನಿಮ್ಮ ಡೆಲಿವರಿ ಹಾಡು ಈಗ ಆಲಾಪನೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಶ್ರುತಿ ಕಡೆ ಗಮನ ಕೊಡಬೇಕು. ಬಟ್ ಓವರಾಲ್ ತುಂಬ ಚೆನ್ನಾಗಾಗಿದೆ. ಒಂದೇ ಒಂದು ಪ್ರಶ್ನೆ ಕೇಳಿ ನನ್ನ ಇದನ್ನು ನಿಲ್ಲಿಸ್ತೇನೆ, ಮಹಾಗುರುಗಳು ಮಾತಾಡ್ತಾರೆ. ಕ್ಲಾಸ್ ನೀವು ಹೋಗ್ತಾ ಇದ್ದೀರಾ? ಸಂಗೀತ ಕ್ಲಾಸ್ಗೆ ನೀವು ಹೋಗ್ತಾ ಇದ್ದೀರಾ? ಇಲ್ಲ ಮ್ಯಾಮ್. ಓಕೆ. ಸೊ ನಾನು ಏನು ಹೇಳ್ತೇನೆಂದರೆ, ಕ್ಲಾಸ್ ಅಂದರೆ ನೀವು ಫಾರ್ಮಲಿ ಟ್ರೈನ್ ಆಗದೆ ನೀವು ಇಷ್ಟೊಂದು ಕೇಳಿ ಅಭ್ಯಾಸ ಮಾಡ್ಕೊಂಡು ನೀವು ಇಷ್ಟು ಚೆನ್ನಾಗಿ ಹಾಡ್ತೀರಂತಾದರೆ ಒಂದು ಸ್ವಲ್ಪ ನಿಮ್ಮ ಏನು ಹೇಳೋದು ಆ ಸ್ಕಿಲ್ ಇನ್ನೂ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ನೀವು ಕ್ಲಾಸಸ್ ಹೋಗಿ ಕರೆಕ್ಷನ್ ಮಾಡ್ಕೊಳ್ಳಿ. ತುಂಬ ಇದೇ ಹಾಡು ನೀವು ಕ್ಲಾಸಿಗೆ ಹೋಗಿ ಒಂದು ಸ್ವಲ್ಪ ಏನು ಹೇಳೋದು ಆ ಸಂಗೀತದ ಒಂದು ಕೆಲವೊಂದು ಅಂಶಗಳನ್ನು ಕಲಿತು ಅಭ್ಯಾಸ ಮಾಡಿ ಇದೇ ಹಾಡನ್ನು ಮುಂದೆ 1 ವರ್ಷ ನಂತರ ನೀವು ಒಂದು ಸ್ವಲ್ಪ ವಿತ್ ದ ನಾಲೆಜ್ ಆಫ್ ಮ್ಯೂಸಿಕ್ ನೀವು ಇದನ್ನು ನಾಲೆಜ್ ಅಫ್ಕೋರ್ಸ್ ಇದೆ ನಿಮಗೆ, ಇನ್ನೇಟಾಗಿ ಎಲ್ರಿಗೂ ಇದೆ. ನಾನೇನು ಹೇಳೋದಂದರೆ ಆ ಗ್ರಾಮರ್ ಇದೆಯಲ್ವಾ, ಈ ತಾಳದ ಕಡೆ ಗಮನ ಕೊಡುವಂಥದ್ದು, ಖಂಡ ಛಾಪು ಎಸ್ಪೆಷಲಿ ಅಲ್ವಾ. ಆಮೇಲೆ ಇನ್ನು ಈ ಹಾಡು ಏನು ಹೇಳೋದು ಯಾವ ರೀತಿಯ ಸಂಗತಿಗಳು ಹೋಗುತ್ತೆ ಇದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ ನಿಮಗೆ ಕ್ಲಾಸ್ಗೆ ಹೋದಾಗ. ಇನ್ನು ನಾನು ಇವತ್ತು ಹಾಡ್ತಾ ಇದ್ದಿದ್ದು, ನಾನು ಈ ಥರ ಹಾಡ್ತಾ ಇದ್ದಿದ್ದು, ನಾನು ಇದನ್ನು ಹಾಡ್ತಾ ಇದ್ದೆ ಅಂತ ನೀವು ಕ್ಲಾಸ್ ಹೋದಾಗ ಇನ್ನೂ ನಿಮಗೆ ಅದು ರಿಯಲೈಸ್ ಆಗುತ್ತೆ. ಸೊ ಆಫ್ಟರ್ ದ್ಯಾಟ್ ನಾಲೆಜ್ ನೀವು ಇದನ್ನು ಮತ್ತೆ ಹಾಡು ನೋಡಿ ತುಂಬ ಬೆಟರಾಗಿ ಹಾಡ್ತಾ ಇರ್ತೀರಾ. ತುಂಬ ಚೆನ್ನಾಗಾಗಿದೆ ನಿಮ್ಮ ಹಾಡು. ಆಯ್ತಾ? ಆಲ್ ದಿ ಬೆಸ್ಟ್. ಧನ್ಯವಾದಗಳು ಶ್ರಾವ್ಯ ಮೇಡಮ್, ಬಹಳ ಸುಂದರವಾದ ಕಮೆಂಟ್ಸ್ ಅನ್ನು ನೀಡಿದ್ದೀರಿ, ಒಂದೆರಡು ಸಲಹೆ ಕೂಡ ನೀಡಿದ್ದಾರೆ. ಯಶವಂತ್ ಸರ್. ಅವಿನ್, ಎಸ್ ಸರ್. ನನ್ನ ಫೇವ್ರೆಟ್ ಸಿಂಗರ್ ನೀವು ಕೂಡ ಒಬ್ಬರು. ಥ್ಯಾಂಕ್ ಯು ಸರ್. ಯಾಕೆ ಅಂದರೆ ನಿಮ್ಮ ಇವತ್ತಿನ ಆಯ್ಕೆ ಗೀತೆ ಹೇಗಿದೆ ಅಂದರೆ ಈ ಜೇನುಗೂಡಿಗೆ ಹೋಗಿನ ಫೈಟ್ ಮಾಡೋದನ್ನು ತುಪ್ಪ ತಂದಂಗಿದೆ. ಯಾಕೆಂದರೆ ಒಂದು ಕಡೆ ಕಠಿಣವಾದಂತಹ ತಾಳ, ನಾನಾಗಲೇ ಒಮ್ಮೆ ಹೇಳಿದೆ, ಅಷ್ಟು ಸುಲಭದ ತಾಳ ಅಲ್ಲ ಅದು, ಅಷ್ಟು ಲೆಕ್ಕಾಚಾರ ಇರಬೇಕು. ಮತ್ತು ನಮ್ಮ ಮನಸ್ಸು ಧ್ಯಾನಾಸಕ್ತವಾದಾಗ ಮಾತ್ರ ಆ ತಾಳವನ್ನು ಚೆನ್ನಾಗಿ ಹಾಕ್ಲಿಕ್ಕಾಗ್ತದೆ. ಇಲ್ಲವಾದರೆ ಒಂದು ಮಾತ್ರ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅದರ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿಬಿಡ್ತದೆ. ಒಂದು. ಎರಡನೇದು, ನರಸಿಂಹನಾಯಕ್ ಸರ್ ಅವರು ಸಂಯೋಜನೆ ಮಾಡಿದಂತಹ ಈ ಒಂದು ಗೀತೆ, ಯಾಕೆಂದರೆ ಆ ಆಧ್ಯಾತ್ಮದ ಗೀತೆಗಳನ್ನು ರುಚಿಯನ್ನು ಕೊಟ್ಟವರೇ ಅವರು. ಹಾಗಾಗಿ ಅಂತಹ ಶ್ರೇಷ್ಠ ಕನ್ನಡ ನಾಡು ಕಂಡಂಥ ಹೆಮ್ಮೆ ಗಾಯಕರು. ಜೊತೆಗೆ ಈ ರಾಗ, ಈ ಮಾಲಕಂಸ ಎನ್ನತಕ್ಕಂಥದ್ದು ಎಲ್ಲ ರಾಗಗಳಲ್ಲಿ ಕೂಡ ಪಂಚಮ, ಇದರಲ್ಲಿ ಪಂಚಮವಿಲ್ಲ. ಹಾಗಾಗಿ ಕೇವಲ ನೀವು ಈ ಷಡ್ಜವನ್ನು ಆಧರಿಸಿಕೊಂಡೇ ಹಾಡಬೇಕಾಗ್ತದೆ. ಆ್ಯಕ್ಚುಲಿ ನಿಮಗೆ ಅಂದರೆ ಕ್ಲಾಸಿಕಲ್ ಜ್ಞಾನ ಚೂರು ಕಡಿಮೆ ಇದೆ, ಆದರೆ ಅದರ ತಿರುಳು ಒಳಗೆ ಹೋಗಿಬಿಟ್ರೆ ಇದೊಂದು ಗೀತೆ ಎನ್ನತಕ್ಕಂಥ ಅಗಾಧವಾದಂತಹ ಗೀತೆ. ಇದು ಅಷ್ಟು ಸುಲಭದ ಮಾತಿಲ್ಲ. ಅದೆಲ್ಲವನ್ನು ಕೂಡ ಅರ್ಥಕೊಂಡು ಜೊತೆಗೆ ಸಾಹಿತ್ಯ ಬರೆದವರು ಯಾರು? ಜಗತ್ ಕಂಡಂಥ ಮಹಾನ್ ಸಂತ, ನಾವೆಲ್ಲರೂ ಒಂದೇ ಅಂತ ಜಗತ್ತಿಗೆ ಸಂದೇಶವನ್ನು ಕೊಟ್ಟಂತಹ ಮಹಾನುಭಾವ. ಹೇ ಭಗವಾನ್, ನಿನ್ನನ್ನು ಅರಸಿಕೊಂಡು ಬಂದೆ, ನಿನ್ನ ದರ್ಶನವನ್ನು ತೋರಿಸು ಅಂತ ಅಷ್ಟೆ. ಅಂತಹ ಶ್ರೇಷ್ಠ ಸಂತ ಕನಕದಾಸರು ಬರೆದಂತಹ ಶ್ರೇಷ್ಠ ಸಾಹಿತ್ಯ, ಇದಕ್ಕೆಲ್ಲ ನಾವು ಬೆಲೆಯನ್ನು ಕೊಡಲಿಕ್ಕೆ ಆಗುವುದಿಲ್ಲ. ಉನ್ನತ ಸ್ಥಾನದಲ್ಲಿರ್ತಕ್ಕಂತಹ ಮೇಲಸ್ತರದ ಭಾಷಾ ಸಾಹಿತ್ಯದ ಸೊಗಡು ಇದು. ಇಷ್ಟನ್ನು ಒಂದೇ ಟೇಕಿಗೆ ಹಾಡಬೇಕು ಅಂದರೆ ಅಲ್ಲಿ ನರಸಿಂಹನಾಯಕ್ ಸರ್ ಅವರ ಜಾಣ್ಮೆ ಇದೆ, ಅಷ್ಟು ಸುಲಭ ಅಲ್ಲ. ಆ ನಡಿಗೆ ಇದೆಯಲ್ಲ, ಅದು ಒಂದು ಸಾರಿ ಸ್ವರಭಾರ ತುಂಬ ಕೂತ್ಕೊಂಡು ಮತ್ತೆ ತೇಲಿಸಿ ಮೆಲ್ಲ ಹೋಗ್ತಾರೆ, ಮತ್ತೆ ಅದಕ್ಕೊಂದು ಹೊಸ ಗಮಕಗಳನ್ನು ಕೊಡುವಂತಕ್ಕಂಥದ್ದು, ಇಷ್ಟನ್ನೆಲ್ಲ ಸೇರಿಸ್ಕೊಂಡಿದ್ದಾರೆ. ಅದನ್ನು ನೀವು ಒಂದೇ ಟೇಕಲ್ಲಿ ಹಾಡ್ತೀರಿ ಅಂದರೆ ಅದು ದೊಡ್ಡ ವಿಷಯ. ಯಾಕೆಂದರೆ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ 1000 ಸಾರಿ ಟೇಕ್ ತಗೊಳ್ಬೋದು, ಆದರೆ ನಾವು ಲೈವಲ್ಲಿ ಒಂದೇ ಟೇಕಿಗೆ ಮುಗಿದು ಬಿಡ್ತದೆ. ಹಾಗಾಗಿ ಇದು ನಿಜವಾಗ್ಲೂ ದೊಡ್ಡ ಸಾಧನೆ ಅವಿನ್. ಯಾಕೆಂದರೆ ತುಂಬ ನೀವು ಪ್ರಯತ್ನ ಪಟ್ಟಿದ್ದೀರಿ ಹಾಡಬೇಕು, ಇಲ್ಲಾಂದರೆ ಹೀಗೆ ಬರೋದಿಲ್ಲ. ಇದು ಏನೇ ಸ್ವಲ್ಪ ಆಚೀಚೆ ಆದರೂ ಕೂಡ ಅದನ್ನು ಚೆನ್ನಾಗಿ ಅದಕ್ಕೆ ಮುಕ್ತಾಯ ಕೊಟ್ಟು ಬಿಡ್ತೀರಿ. ತಪ್ಪು ಸಹಜ, ಆನ್ ಸ್ಟೇಜ್ ತಪ್ಪು, ಆದರೆ ಅದನ್ನು ಚೆನ್ನಾಗಿ ನಾಜೂಕಾಗಿ ಮುಕ್ತಾಯಗೊಳಿಸಿದೆಯಲ್ಲ, ಅದು ದೊಡ್ಡ ಪ್ರತಿಭೆ ಅದು. ಓಕೆ, ಥ್ಯಾಂಕ್ ಯು ಸೋ ಮಚ್.
ಏನು Thank you, sir. ಚೂರು ತಾಳದ ಹಿಡಿತ ಚೆನ್ನಾಗಿದ್ರೆ ಇನ್ನೂ ಅದ್ಭುತವಾಗಿ ಬಂದ್ಬಿಡ್ತದೆ. Sure, sir. I'll do Okay. my best. Yeah. ಓಕೆ, ಆಲ್ ದ ಬೆಸ್ಟ್ ಅವಿನ್. ತುಂಬಾ Thank you so much, ಚೆನ್ನಾಗಿತ್ತು, sir. Thank you ಖುಷಿ so ಆಯ್ತು. much. Thank ಆಲ್ you. ದ ಬೆಸ್ಟ್. ಧನ್ಯವಾದಗಳು ಯಶವಂತ್ ಸರ್. ಯಾವುದೇ ತರಬೇತಿ ಇಲ್ಲದೆ ಸಂಗೀತ ನೀವು ಇಷ್ಟೊಂದು ಅದ್ಭುತವಾಗಿ ಹಾಡಿದ್ದೀರಂದ್ರೆ ನೀವು ಎಲ್ಲಿಯಾದ್ರೂ ಸ್ವಲ್ಪ ತರಬೇತಿ ಪಡ್ಕೊಂಡ್ರೆ ಇನ್ನೂ ಯಾವುದೋ ಮಟ್ಟಕ್ಕೆ ತಲುಪ್ತೀರಂತ ನಮ್ಮ ತೀರ್ಪುಗಾರ ಅಭಿಪ್ರಾಯ ಪಟ್ಟಿದ್ದಾರೆ. ಬಹಳ ಸುಂದರವಾಗಿತ್ತು ನಿಮ್ಮ ಹಾಡು. ಶುಭವಾಗ್ಲಿ. ಆಲ್ ದಿ ಬೆಸ್ಟ್. Thank you, sir. ಈ ಸಂಚಿಕೆಯ ಕೊನೆಯ ಸ್ಪರ್ಧಾಳು ಪೃಥ್ವಿ ಕೋಟ್ಯಾನ್ ಹಾಡಲು ಸಿದ್ಧರಾಗಿದ್ದಾರೆ. ಪೃಥ್ವಿಯವರೇ ದಯವಿಟ್ಟು ಬನ್ನಿ. ಪೃಥ್ವಿಯವರೇ, ಈ ಸಂಚಿಕೆಯ ಕೊನೆಯ ಸ್ಪರ್ಧಾಳು ನೀವು. ಎಲ್ಲಾ ಸ್ಪರ್ಧಾಳುಗಳು ಬಹಳ ಅದ್ಭುತವಾಗಿ ಹಾಡಿದ್ದು ನೀವು ಕೇಳಿದ್ದೀರಿ. ಈಗ ನೀವು ನಮಗಾಗಿ ಯಾವ ಗೀತೆಯನ್ನು ಹಾಡ್ತೀರಿ? ಸಿ ಅಶ್ವಥ್ ಅವರು ಹಾಡಿರುವ ಎಲ್ಲೋ ಹುಡುಕಿದೆ ಇಲ್ಲದ ದೇವರ. ಎಲ್ಲೋ ಹುಡುಕಿದೆ ಇಲ್ಲದ ದೇವರೆನ್ನುವ ಅದ್ಭುತವಾದ ಭಾವಗೀತೆಯೊಂದಿಗೆ ಪೃಥ್ವಿಯವರು ನಮ್ಮ ಎದುರಿದ್ದಾರೆ. ಅವರ ಹಾಡನ್ನು ನಾವೆಲ್ಲರೂ ಕೇಳೋಣ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನೋ ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿದೆ ನಾಲಿಗೆಗೆ. ಅಮೃತದ ಸವಿದೆ ನಾಲಿಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಯಶವಂತ್ ಸರ್, ಪೃಥ್ವಿಯವರಿಗೆ ನಿಮ್ಮ ಹಾಡಿನ ಬಗ್ಗೆ ನಿಮ್ಮ ಅನಿಸಿಕೆ? ಈ ಗೀತೆನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಪೃಥ್ವಿ ನೀವು? ಅಂದರೆ ಸಿ ಅಶ್ವಥ್ ಅವರು ಹಾಡಿರುವ ಆಲ್ಮೋಸ್ಟ್ ಸಾಂಗ್ಗಳು ನನಗೆ ಇಷ್ಟ ತುಂಬ. ಮತ್ತೆ ಸಾಹಿತ್ಯದಲ್ಲಿ ಏನು ಕಂಡ್ರಿ? ಒಂದು ಯಾಕೆಂದರೆ ನಾನಂತೂ ಕುವೆಂಪು ಅವರು ಮತ್ತು GSS ಬಗ್ಗೆ ಇಬ್ಬರ ಜೀವನ ಚರಿತ್ರೆ ಆಳವಾಗಿ ಅಧ್ಯಯನ ಮಾಡಿದವರು. ಯಾಕೆಂದರೆ ಅವರ ಹಿಸ್ಟ್ರಿ ಅದ್ಭುತವಾಗಿದೆ. ಒಮ್ಮೆ ಓದಬೇಕು. ಆಗ ಆ ಕವಿಗಳ ಹೆಸರು ಕೇಳುವಾಗಲೇ ನಮಗೆ ಒಂದು ರೋಮಾಂಚನವಾಗಿಬಿಡ್ತದೆ. ಈ ಸಾಹಿತ್ಯದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಈ ಬರವಣಿಗೆಗಳು ಕುವೆಂಪು ಅವರು ಬರೆದದ್ದ, GSS ಬರೆದದ್ದು ಅಂತ ಗೊತ್ತೇ ಆಗೋದಿಲ್ಲ. ಯಾಕೆಂದರೆ ನನಗೆ ಒಳ್ಳೆ ಗುರುಗಳು ಬೇಕು ಅಂತ ಅರಸಿಕೊಂಡು ಹೋಗಿ ಅವರ ಹತ್ರ ಅಧ್ಯಯನ ಮಾಡತಕ್ಕಂಥವ್ರು GS ಅವರು. ಹಾಗಾಗಿ ಇಂತಹ ಶಿಷ್ಯ ಸಿಕ್ಕಿದ್ನಲ್ಲಪ್ಪ ನನಗೆ ಅಂತ ಸಾರ್ಥಕವಾಗಿ ಅದರ ಹೆಮ್ಮೆಯಿಂದ ಹೇಳಿಕೊಂಡವರು ಕುವೆಂಪು ಅವರು. ಹಾಗಾಗಿ ಒಂದು ಒಳ್ಳೆ ಪದ ಇದೆ, ಯಥಾ ಗುರು ತಥಾ ಶಿಷ್ಯ ಅಂತ. ಬಹಳ ಪವಿತ್ರವಾದ 2 ಪದಗಳದು. ಆ ಪದಗಳಿಗೆ ಪೂರಕವಾಗಿರತಕ್ಕಂಥ ಇವರಿಬ್ಬರ ಜೀವನ ಚರಿತ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ
ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳು ಗುರುತಿಸದಾದೆನು ನಮ್ಮೊಳಗೆ. ನಾವೆಲ್ಲರೂ ಅಷ್ಟೇ ಬೇರೆ ಬೇರೆ ಸ್ವರೂಪವಾದಂತಹ ದೇವಸ್ಥಾನಗಳು, ಚರ್ಚ್ಗಳು ಅಥವಾ ಮಸೀದಿಗಳು ಅಥವಾ ಇನ್ನಿತರ ಎಲ್ಲ ಭಗವಂತನ ಕಾಣಲಿಕ್ಕೆ ಅದು. ಆದರೆ ಪ್ರತ್ಯಕ್ಷ ಭಗವಂತ ಯಾವತ್ತೂ ನಮಗೆ ಕಾಣಲಿಲ್ಲ. ಹಾಗೆ ಪ್ರತ್ಯಕ್ಷವಾಗಿ ಎಲ್ಲಿ ಕಾಣೋದು ಅಂತಂದರೆ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಹೃದಯದಲ್ಲೇ ಭಗವಂತ ಇದ್ದಾನೆ ಅಂದ್ಕೊಂಡು ಬಹಳ ತತ್ವಾರ್ಥದಲ್ಲಿ ಮಾರ್ಮಿಕವಾಗಿ JSS ಅವರು ಇದರಲ್ಲಿ ಬರಿತಾ ಹೋಗ್ತಾರೆ. ಬಹಳ ಅದ್ಭುತ ಸಾಹಿತ್ಯ. ಒಂದೊಂದು ಪದವನ್ನು ಕೂಡ ನಾವು ಏನು ಅದರ ಅರ್ಥವನ್ನು ಹುಡುಕ್ತಾ ಹೋಗ್ಬಿಟ್ರೆ ದೊಡ್ಡ ಉಪನ್ಯಾಸ ಮಾಡ್ಬೋದು. ನಾನು ಹೇಳೋದು ಇಡೀ ಸಾಹಿತ್ಯ ಅಲ್ಲ, ಒಂದು ಪದವನ್ನು ಆಧರಿಸಿಕೊಂಡ್ರೆ ಅಷ್ಟು ಅದಕ್ಕೆ ಅರ್ಥ ಇದೆ JSS ಅವ್ರ ಬಗ್ಗೆ. ಹಾಗೆ ನೀವು ಹಾಡುವಾಗ ನಾನು ಒಂದೊಂದು ಅಕ್ಷರ, ಪದ ಅಲ್ಲ ನಿಮ್ಮದು, ಅಕ್ಷರವನ್ನು ಪರಿಗಣನೆ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಚೆನ್ನಾಗಿ ಜೀವನ ತುಂಬ್ತಾ ಇದ್ದೀರಿ ಅಂದರೆ ಒಬ್ಬ ಗಾಯಕನ ಲಕ್ಷಣ ಅದು ಪೃಥ್ವಿ. ಈ ಸಾಹಿತ್ಯ ಬಗ್ಗೆ ಹೇಳಲಿಕ್ಕೆ ತುಂಬ ಇದೆ. ಆದರೆ ನಿಮ್ಮ ಧ್ವನಿ ಅಂತೂ, ನಿಮ್ಮ ಧ್ವನಿಗೂ ಆ ಸಾಹಿತ್ಯಕ್ಕೂ ಭಾವನೆಗೂ ತುಂಬ ಒಂದು ಹಾಲು ಜೇನು ಸೇರ್ಕೊಂಡಾಗ ಎಷ್ಟು ಸವಿಯಾದಂತಹ ಒಂದು ಅಮೃತ ಸದೃಶವಾದಂತಹ ಪದಾರ್ಥವಾಗಿ ನಿರ್ಮಾಣವಾಗ್ತದೋ ಆ ರೀತಿಯಾಗಿ ನಿಮ್ಮ ಹಾಡುಗಾರಿಕೆ, ನಿಮ್ಮ ಕಂಠ ಇವತ್ತು ನನಗೆ ಅಷ್ಟು ಚೆನ್ನಾಗಿ ಕೇಳಿತು. ಅಭಿನಂದನೆಗಳು ಪೃಥ್ವಿ. ಹೀಗೆ ಮುಂದುವರಿಲಿ ನಿಮ್ಮ ಸಂಗೀತ ಪಯಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಯಶವಂತ್ ಸರ್ ಅವರು ಬಹಳ ಚೆನ್ನಾದ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಶ್ರಾವ್ಯ ಮೇಡಮ್ ನಿಮ್ಮ ಹಾಡಿನ ಬಗ್ಗೆ ಏನು ಹೇಳ್ತಾರೆ? ಪೃಥ್ವಿ ಅವರೇ, ತುಂಬ ಚೆನ್ನಾಗಿ ಹಾಡಿದ್ರಿ. ಅದೊಂದು ಕಾಮನ್ ಟರ್ಮ್ ಆಗೋಗಿದೆ, ಇವಾಗ ಕಾಮನ್ ಕಾಮೆಂಟ್ ಆಗೋಗಿದೆ. ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಈ ಸಿಂಗಿಂಗ್ ಟೆಕ್ನಿಕ್ಸ್ಗಳ ಬಗ್ಗೆ ಬರ್ತೀನಿ. ಈ ವೋಕಲ್ ಟೆಕ್ನಿಕ್ ವಿಚಾರಕ್ಕೆ ನಾನು ಬರ್ತೇನೆ. ಅದಕ್ಕಿಂತ ಮೊದಲು ಸಿ ಅಶ್ವಥ್ರವರ ಹಾಡು ನಿಮಗೆ ಇಷ್ಟ ಅಂತ ಹೇಳಿ ತಗೊಂಡ್ರಿ, ಇದನ್ನು ಚೂಸ್ ಮಾಡಿದ್ರಿ ಅಂತ ನೀವು ಹೇಳಿದ್ರಿ. ಪರ್ಟಿಕ್ಯುಲರ್ ಆಗಿ ಸಾಹಿತ್ಯ, ಇದೇ ಸಾಹಿತ್ಯನ ಯಾಕೆ ಆಯ್ದುಕೊಂಡ್ರಿ ಅಂತ ಹೇಳಿ ಸರ್ ಕೇಳಿದ್ರು. ಅದಕ್ಕೆ ನೀವೇನು ಅಂದರೆ ಆ ಥರ ಏನಿಲ್ಲ, ಇಷ್ಟ, ಒನ್ ಆಫ್ ದ ಫೇವ್ರೆಟ್ ಸಾಂಗ್ಸ್ ಅಂತ ತಗೊಂಡ್ರಿ ಅಂತ ಹೇಳಿದ್ರಿ. ಬಟ್ ನನಗೆ ಹೇಗೆ ಅನಿಸಿತ್ತು ನೀವು ಹಾಡಿದಾಗ ಅಂದರೆ, ನೀವೇ ಅದನ್ನು ಅನುಭವಿಸ್ಕೊಂಡು, ಅಫ್ಕೋರ್ಸ್ ನೀವು ಅನುಭವಿಸ್ಕೊಂಡು ಹಾಡಿದ್ರಿ, ತುಂಬ ಇನ್ವಾಲ್ವ್ ಆಗಿ ಹಾಡಿದಿರಿ. ಅದು ಹಾಡು ಹಾಡುಗಾರನ ವಾಯ್ಸ್ ಮೂಲಕ ಅಥವಾ ಅವನು ಭಾವನೆ ಅಥವಾ ಏನು ಹೇಳೋದು, ತುಂಬಿಸಿ ಆ ಸಾಹಿತ್ಯದಲ್ಲಿ ಭಾವನೆ ತುಂಬಿಸಿ ಹಾಡೋದು ಅದೊಂದು ವಿಚಾರ. ಇನ್ನೊಂದೇನು ಅಂತ ಹೇಳಿದ್ರೆ, ಹೃದಯದಲ್ಲಿ ಏನು ಹೇಳೋದು, ಅದಕ್ಕೆ ಅನುಭವ ಅಂತ ಹೇಳ್ತಾರೆ ರಸ ಥಿಯರಿಯಲ್ಲಿ. ಹೃದಯದಲ್ಲಿ ಅನಿಸಿದ್ದು ಇನ್ನೊಬ್ಬರಿಗೆ ರಿಫ್ಲೆಕ್ಟ್ ಆಗೋ ರೀತಿಯಲ್ಲಿ ನೀವೀಗ ಹಾಡಿದ್ರಿ. ಅಂದರೆ ಹಾರ್ಟ್ ಟು ಹಾರ್ಟ್ ಫೀಲ್ ಆಗೋ ಥರ ನೀವು ಏನು ಹೇಳೋದು, ನೀವೆಲ್ಲ ಅನುಭವಿಸ್ತಿರುವಾಗ ನಮಗೆ ಅದು ಮುಟ್ಟಿತು. ಅದಕ್ಕಿಂತ ದೊಡ್ಡದು ಏನು ಹೇಳೋದು, ಅದಕ್ಕೆ ವಿನ್ ಅಂತ ಹೇಳ್ತೇವಲ್ಲ, ಅದಕ್ಕಿಂತ ದೊಡ್ಡದು ಬೇಕಾ ಅಂತ ಒಬ್ಬ ಕಲಾವಿದನಿಗೆ. ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಾನು ಸಿಂಪಲ್ ವರ್ಡ್ಸಲ್ಲಿ ಹೇಳ್ತೇನೆ. ನೀವು ಹಾಡಿದ್ದು ಪದಗಳಾಗಿರಲಿಲ್ಲ ಅಥವಾ ನೀವು ಹಾಡಿದ್ದು ಬರೀ ಸಂಗೀತ ಆಗಿರಲಿಲ್ಲ. ನೀವು ಭಾವ ಅಂದರೆ ಮನಸ್ಸಿನ ಮಾತನ್ನೇ ನೀವು ಹೇಳಿದಾಗೆ ಅದನ್ನು ಎದುರುಗಡೆಯವರು ಇನ್ಸ್ಟೆಂಟ್ಲಿ ಅರ್ಥ ಮಾಡ್ಕೊಂಡ ರೀತಿಯಲ್ಲಿ ನೀವು ತುಂಬ ಚೆನ್ನಾಗಿ ಹಾಡು ತೋರಿಸಿದ್ರಿ. ಇನ್ನು ಸಿಂಗಿಂಗ್ ಬಗ್ಗೆ ಬರಬೇಕು ಅಂತ ಆದರೆ, ವೋಕಲ್ ಡೈನಾಮಿಕ್ಸ್ ಟೋಟಲಿ ನೀವು ಎಲ್ಲಿ ಹೇಗೆ ಭಾವ ಅದನ್ನು ಏನು ಎದುರಿನಲ್ಲಿ ಹೇಗೆ ಕೇಳ್ತಾ ಇರೋರನ್ನ ಅಳಿಸೋ ರೀತಿಯಲ್ಲಿ ಎಲ್ಲ ಕಡೆ ಎಲ್ಲೆಲ್ಲಿ ಒಂದು ಏನು ಹೇಳ್ತೇವೆ ಸಾಫ್ಟ್ ಸ್ಪಾಟ್ಸ್ಗಳಿರುತ್ತಲ್ಲ, ನೀಟಾಗಿ ಆ ಥರ ಹಾಡಿ ನಮಗೆ ಏನು ಹೇಳೋದು, ರಸಾನುಭವದ ಒಂದು ಅಂತ ಹೇಳ್ತೀರಿ ಅವಕಾಶ ಮಾಡಿಕೊಟ್ರಿ. ಥ್ಯಾಂಕ್ ಯು ಫಾರ್ ದ್ಯಾಟ್. ಬಟ್ ಸಾಫ್ಟ್ನೆಸ್ ಇದೆಯಲ್ಲ ನಿಮ್ಮ ವಾಯ್ಸಲ್ಲಿ, ಅದು ಈ ಹಾಡಿಗೆ ಮತ್ತು ಅಫ್ಕೋರ್ಸ್ ನಿಮ್ಮ ವಾಯ್ಸ್ ಚೆನ್ನಾಗಿದೆ ಆ್ಯಂಡ್ ಈ ಹಾಡಿಗೆ ಆ ಸಾಫ್ಟ್ನೆಸ್ ಸೂಟ್ ಆಗುತ್ತೆ, ಹೌದು. ಆದರೆ ಸಾಫ್ಟ್ನೆಸ್ನಿಂದ ಹಾಡಿನ ಸಾಹಿತ್ಯ ಕೇಳದೇ ಇರೋ ರೀತಿ ಕೂಡ ಆಗಬಾರ್ದು. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ತುಂಬ ಚೆನ್ನಾಗಿ ಕೇಳ್ತಾ ಇತ್ತು, ಸಾಹಿತ್ಯ ಕೇಳ್ತಾ ಇತ್ತು, ನೀವು ಹಾಡಿದ್ದು ಡೆಲಿವರಿ ಎಲ್ಲ ನೀಟಾಗಿದೆ. ಬಟ್ ತುಂಬ ಸಾಫ್ಟ್ ಆದಾಗ ಸಾಹಿತ್ಯ ಕ್ಲಿಯರ್ ಆಗಿ ಕೇಳದೇ ಇರೋ ರೀತಿ ಆಗದೇ ಇರಲಿ ಅಷ್ಟೇ. ಆಯಿತಾ? ತುಂಬ ಚೆನ್ನಾಗಿ ಹಾಡಿದ್ರಿ ಅಷ್ಟೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು ಶ್ರಾವ್ಯ ಮೇಡಮ್. ಪ್ರತಿಯವರೇ, ಹಾಡನ್ನು ಹಾಡೋದು ಬೇರೆ, ಹಾಡನ್ನು ಅನುಭವಿಸಿಕೊಂಡು ಹಾಡೋದು ಬೇರೆ. ನೀವು ಬಹಳ ಚೆನ್ನಾಗಿ ಹೃದಯ ಮುಟ್ಟುವ ಹಾಗೆ ಅನುಭವಿಸ್ಕೊಂಡು ಹಾಡಿದ್ದೀರಿ ಅಂತ ನಮ್ಮ ತೀರ್ಪುಗಾರ ಹೇಳಿದ್ದಾರೆ. ನಿಮ್ಮ ಮುಂದಿನ ಸಂಗೀತ ಜೀವನಕ್ಕೆ ಆಲ್ ದಿ ಬೆಸ್ಟ್. ಈ ಒಂದು ಸುಗಮ ಸ್ವರಸಾಗರ ಸುತ್ತಿನ ಈ ಸಂಚಿಕೆಯ ಎಲ್ಲಾ ಸ್ಪರ್ಧಿಗಳು ಹಾಡಿದ ಹಾಡನ್ನು ನೀವು ಕೇಳಿದ್ರಿ.
ಯಾರು ಮುಂದಿನ ಹಂತಕ್ಕೆ ತೇರ್ಗಡೆ ಆಗ್ತಾರೆ, ಯಾರು ವೇಟಿಂಗ್ ಲಿಸ್ಟಲ್ಲಿ ಇರ್ತಾರೆ, ಇನ್ನೀಗ ಸ್ವಲ್ಪ ಹೊತ್ತಿನಲ್ಲಿ ಕಾದು ನೋಡೋಣ. ದಯವಿಟ್ಟು ಎಲ್ಲ ಸ್ಪರ್ಧಾಳುಗಳು ವೇದಿಕೆಗೆ ಬರುವಂತೆ ಆಹ್ವಾನಿಸ್ತಾರೆ. ಈ ಸಂಚಿಕೆ ಬಹಳಷ್ಟು ಪೈಪೋಟಿಯಿಂದ ಕೂಡಿತ್ತು. ಕಾರಣ ಎಲ್ಲ ಅದ್ಭುತ ಗಾಯಕರು. ಈ ಒಂದು ಸಂಚಿಕೆಯ ಬಗ್ಗೆ ಇದೀಗ ಯಶವಂತ್ ಸರ್ ಅವರು ತಮ್ಮ ಅನಿಸಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ಪರ್ಧೆಯು ಮತ್ತೊಮ್ಮೆ ಕಠಿಣವಾಗ್ತಾ ಇದೆ, ಕಠಿಣದೆಡೆಗೆ ಸಾಗ್ತಾ ಇದೆ. ಯಾಕೆಂದ್ರೆ ನಮ್ಮೆಲ್ಲ ಸ್ಪರ್ಧಿಗಳು ಬಹಳಷ್ಟು ಸುಂದರವಾಗಿ ಹಾಡ್ತಾ ಇದ್ದಾರೆ. ಜೊತೆಗೆ ನಾವು ಕೊಟ್ಟಂತಹ ಆ ಒಂದು ಟಾಸ್ಕ್ ಅನ್ನ ಬಹಳಷ್ಟು ಅರ್ಥೈಸಿಕೊಂಡು ಹಾಡ್ತಾ ಇದ್ದಾರೆ. ಬಹಳಷ್ಟು ಸಂತೋಷವಾಯಿತು. ಅವಿನ್, ಹೇಗನ್ನಿಸ್ತು ನಿಮಗೆ ಈ ರೌಂಡ್? ತುಂಬ ಕಠಿಣ ಇತ್ತು, ಬಟ್ ಎಲ್ಲರೂ ಬೆಸ್ಟ್ ಕೊಟ್ಟಿದ್ದಾರೆ ಅವರದ್ದು. ಸೋಪ್ಫುಲ್ಲಿ ನೋಡುವ ಎಂತ ಆಗ್ತದೆ ಅಂತ. ಓಕೆ, ಈ ಭಾವಗೀತೆಗಳನ್ನು ಹಾಡಿ ಅಭ್ಯಾಸ ಇತ್ತಾ ನಿಮಗೆ? ನೋ ಸರ್, ದಿಸ್ ಇಸ್ ಫಸ್ಟ್ ಟೈಮ್. ಓಕೆ, ಗುಡ್ ಗುಡ್. ನೆಕ್ಸ್ಟ್ ಮಮತಾ, ಹೇಗನ್ನಿಸ್ತು? ತುಂಬ ಖುಷಿ ಆಯ್ತು, ಎಲ್ಲರೂ ಚೆನ್ನಾಗಿ ಹಾಡಿದ್ದಾರೆ. ನಾನು ನನ್ನ ಬೆಸ್ಟ್ ಕೊಟ್ಟಿದ್ದೇನೆ, ನೋಡಬೇಕು ಏನಾಗುತ್ತೆ ಅಂತ. ಓಕೆ, ಭಾವಗೀತೆಗಳನ್ನು ಹಾಡಿ ಅಭ್ಯಾಸ ಇತ್ತಾ ನಿಮಗೆ? ಹಾಂ ಸರ್, ಇದೆ. ಗುಡ್. ನೆಕ್ಸ್ಟ್ ಅನನ್ಯ, ತುಂಬ ಖುಷಿ ಆಯ್ತು. ಭಕ್ತಿಗೀತೆಗಳನ್ನು ಜಾಸ್ತಿ ಹಾಡ್ತೀರಾ ನೀವು? ಹಾಂ, ಹಾಡ್ತೇನೆ. ಓಕೆ, ಥ್ಯಾಂಕ್ ಯು. ಹಾಗೆ ಪೃಥ್ವಿ? ತುಂಬ ಖುಷಿ ಆಯಿತು ಸರ್, ತುಂಬ ಟಫ್ ಕಾಂಪಿಟೇಷನ್ ಇತ್ತು. ಓಕೆ, ಇದು ಭಾವಗೀತೆಗಳನ್ನು ಮೊದಲು ಹಾಡಿದ್ರ ನೀವು ಅಥವಾ ಇಲ್ಲಿ ಸ್ಪರ್ಧೆಯಲ್ಲಿ ಮಾತ್ರ ಹಾಡಿದ್ರ? ಹಾಡ್ತಿದ್ದೆ, ಆದರೆ ಅಷ್ಟು ಭಾವಗೀತೆ ನಾನು ಹಾಡ್ತಿದ್ದೀನಿ. ಓಕೆ ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ದರ್ಶನ್ ಸರ್, ತುಂಬ ಖುಷಿಯಾಗಿದೆ ಹಾಡಿದ್ದು. ಓಕೆ, ಭಕ್ತಿಗೀತೆಗಳನ್ನು ಹೆಚ್ಚು ಹಾಡ್ತೀರಾ ನೀವು? ಸರ್, ಹಾಡ್ತೀನಿ. ಓಕೆ, ನಮ್ಮ ಮುಖ್ಯ ಉದ್ದೇಶ ಏನಿತ್ತು ಅಂದರೆ ಪ್ರತಿಯೊಂದು ಸ್ಪರ್ಧೆಯೂ ಕೂಡ ಕೇವಲ ಒಂದು ಗೀತೆಗೆ ಮೀಸಲಾಗಿರಬಾರ್ದು. ಸಂಗೀತದ ಎಲ್ಲ ಪ್ರಕಾರಗಳಲ್ಲಿ ಕೂಡ ಅವರಿಗೆ ಅಧ್ಯಯನ ಬೇಕು, ಜೊತೆಗೆ ಅಭ್ಯಾಸವೂ ಬೇಕು ಅಂದ್ಕೊಂಡು ಈ ರೌಂಡನ್ನು ಇಟ್ಟೆವು. ಇರಲಿ, 5 ಜನ ಸ್ಪರ್ಧಿಗಳು ಕೂಡ ಮತ್ತೊಮ್ಮೆ ಅಭಿನಂದನೆಗಳು. ಇದೀಗ ನೇರವಾಗಿ ಮುಂದಿನ ಹಂತಕ್ಕೆ ಆಯ್ಕೆ ಆಗ್ತಾ ಇರುವಂತಹ 3 ಜನ ಸ್ಪರ್ಧಿಗಳು. ಮೊದಲನೇದಾಗಿ ದರ್ಶನ್ ರಾಜ್, ಮಮತಾ ಕಲ್ಲಡ್ಕ, ಪೃಥ್ವಿ ಕೋಟ್ಯಾನ್. ಹಾಗೆ ಸ್ವಲ್ಪ ಹಾಡುಗಾರಿಕೆಯಲ್ಲಿ ಸ್ವಲ್ಪ ಅಂಶಗಳು ಕಡಿಮೆ ಇದ್ದುದರಿಂದ ಅವಿನ್ ಹಾಗೂ ಅನನ್ಯ ಇರುವರನ್ನು ಕೂಡ ವೇಟಿಂಗ್ ಲಿಸ್ಟಲ್ಲಿ ಇಡುತ್ತೇವೆ. ಇಡೀ ನಮ್ಮ ಸಂಪೂರ್ಣವಾದಂತಹ ಸಂಚಿಕೆ ಮುಗಿದ ಮೇಲೆ ಮತ್ತೆ ರಿಸಲ್ಟನ್ನು ಹೇಳ್ತೇವೆ. ಎಲ್ರಿಗೂ ಕೂಡ ಮತ್ತೊಮ್ಮೆ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಯಶವಂತ್ ಸರ್. 3 ಜನ ನೇರವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದ್ದಾರೆ. 2 ವೇಟಿಂಗ್ ಲಿಸ್ಟಲ್ಲಿದ್ದಾರೆ. ವೇಟಿಂಗ್ ಲಿಸ್ಟಲ್ಲಿದ್ದವರು ನಿರಾಶೆ ಪಡಬೇಕಾಗಿಲ್ಲ, ಯಾಕಂದರೆ ಎಲ್ಲ 30 ಜನ ಹಾಡಿದ ನಂತರ ನಾವು ಪರಿಪೂರ್ಣವಾದ ರಿಸಲ್ಟನ್ನು ನೀಡ್ತೇವೆ. ನಿಮ್ಗೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು. ಈ ಸಂಚಿಕೆಯಲ್ಲಿ ತೀರ್ಪನ್ನು ನೀಡಿದ 2 ತೀರ್ಪುಗಾರರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಇಂದಿನ ಸಂಚಿಕೆ ಆಗಿತ್ತು. ಇನ್ನು 5 ಮಂದಿ ಸ್ಪರ್ಧಾಳುಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಗುಂಗಿನ ಹೊಸತರ ಹಂದರ. ದೈಜಿ ವರ್ಲ್ಡ್ ಸ್ವರ ಸಾಗರ, ದೈಜಿ ವರ್ಲ್ಡ್ ಸ್ವರ ಸಾಗರ. ಇದು ಪ್ರತಿಭೆಗಳ ಗಾನ ಗೋಪುರ. ಒಮ್ಮೆ ಬರಲಿದೆ ಹಾಡಿನ ಇಂಚರ. ದೈಜಿ ವರ್ಲ್ಡ್ ಸ್ವರ ಸಾಗರ, ದೈಜಿ ವರ್ಲ್ಡ್ ಸ್ವರ ಸಾಗರ.